ಅಣ್ಣ ಈ ಕಡೆ ಕಾಣಿಸ್ತಲ್ವಾ ಅರೆ ಒಬ್ರಿ ಇಲ್ಲ ಭಾಸ್ಕರ ಇಲ್ಲಿ ಭಾಸ್ಕರ ಮಾತಾಡಬೇಡಿ ಪಟ್ಟದಮ್ಮ ದೇವಸ್ಥಾನದ ಆವರಣದಲ್ಲಿ 3 ಜೋಡಿ ಸರಳ ವಿವಾಹವನ್ನು ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಆಯೋಜನೆ ಮಾಡಿದ್ದಾರೆ. ಇದು 30ನೇ ಜೋಡಿ. ಇದು ನಡೀತಾ ಇರೋದು 30ನೇ ಜೋಡಿ. 27 ಜೋಡಿ ಮುಗಿದಿತ್ತು, ಇವತ್ತಿಗೆ 30 ಜೋಡಿ ನಡೀತಾ ಇದೆ. ಒಂದು ಜನತಾ ಕಾಲೋನಿ ಹುಡುಗ ಆಲ್ಕೆರೆ, ಅದರಲ್ಲೂ ವಾಟರ್ ಮ್ಯಾನ್ ನಮ್ಮ ಶಿವರಾಮ್ ಮಗಳು, ನಮ್ಮ ಕಾಳೇರಿ ಕಾವಲು ಪಂಚಾಯಿತಿ. ಇನ್ನೊಂದು ಅಜ್ಜನಹಳ್ಳಿ ಹುಡುಗಿ, ಕೂಟ್ಕಲ್ ಹೋಗ್ಲಿ ಕೋನ್ಮುದ್ನಹಳ್ಳಿ ಹುಡುಗ. ಇನ್ನೊಂದು ಮಾಗಡಿ ಟೌನ್ 11ನೇ ವಾರ್ಡ್ ಹುಡುಗ ಗೌತಮ್, ಹುಡುಗಿ ಆನೇಕಲ್. ಎಲ್ಲೇ ಇರಲಿ ನಮ್ಮ ತಾಲೂಕು ಹುಡುಗ. ಇದೊಂದು ಬಡತನ ರೇಖೆಯಲ್ಲಿರ್ತಕ್ಕಂಥ ಯಾವುದೇ ಜಾತಿ ಇಲ್ಲ, ಮತ ಇಲ್ಲ, ಭೇದ ಇಲ್ಲ, ಯಾವುದೇ ಪಕ್ಷನೂ ಇಲ್ಲ. ಚುನಾವಣೆ ಸಂದರ್ಭದಲ್ಲಿ ಯಾರಿಗಾದ್ರೂ ತೀರ್ಮಾನ ಮಾಡ್ಕೊಳ್ಳಿ, ಕಷ್ಟ ಕಾಲದಲ್ಲಿದ್ದವ್ರಿಗೆ ಈ ಥರ ಸಹಾಯ ಮಾಡಬೇಕು ಅನ್ನೋದೇ ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ಜನಾಂಗ, ನಮ್ಮ ಸಂಸ್ಥಾಪನಾ ನಾಯಕರು ಕೊಟ್ಟಿರ್ತಕ್ಕಂಥ ಗುರಿ, ಸಂದೇಶ. ಆ ಸಂದೇಶದ ಅಡಿಯಲ್ಲಿ ನಾವೆಲ್ಲ ಕೆಲಸ ಮಾಡ್ತಾಯಿದ್ದೀವಿ. ಆ ಒಂದು ಕೆಲಸದ ಋಣಮುಕ್ತರಾಗಬೇಕು ಅಂತೇಳಿ ಅಳಿಲು ಸೇವೆ. ಚುನಾವಣೆ ಸಂದರ್ಭದಲ್ಲಿ ಹೋಗಿ ಓಟ್ ಕೇಳೋದಲ್ಲ, ಯಾರೋ 1000 ಕೊಟ್ಟರು 500 ಕೊಟ್ಟರು ಅವ್ರಿಗೆ ಓಟ್ ಹಾಕೋದಲ್ಲ. ಇವತ್ತಿದೆಯಲ್ಲ, ಇದು ನಿರಂತರವಾಗಿ ನಡೀಬೇಕು. ಬಡವ್ರ ಬಗ್ಗೆ ಕಾಳಜಿ ಇರಬೇಕು. ಆ ಒಂದು ವ್ಯವಸ್ಥೆಯನ್ನು ಇವತ್ತು ನಮ್ಮ ಭಾಳ ಅಚ್ಚುಕಟ್ಟಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ತಾಲೂಕು ಅಧ್ಯಕ್ಷರಿದ್ದಾರೆ. ಈಗ ತಾನೇ ಪರಮ ಪೂಜ್ಯ ಶ್ರೀ ಸಿದ್ದರಾಜ ಸ್ವಾಮಿಯವರು ಪಾಲ್ನಹಳ್ಳಿ ಮಠ ಅನಿವಾರ್ಯವಾಗಿ 11 ಗಂಟೆಗೆ SC ಮಾದೇವಪ್ಪನವರು ತುರ್ತು ಸಭೆ ಕರೆದ್ರಿಂದ ಬಂದು ಮಾಂಗಲ್ಯಕ್ಕೆ ಆಶೀರ್ವಾದ ಮಾಡಿ ಶುಭವನ್ನು ಕೋರಿ ಹೋಗಿದ್ದಾರೆ. ಅವ್ರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ, ಋಣಿಯಾಗಿದೆ. ಈ ಒಂದು ಕಾರ್ಯಕ್ರಮದ ತಾಲೂಕು ನಿಕಟಪೂರ್ವ ಅಧ್ಯಕ್ಷರಾದಂಥ ನಮ್ಮ ವೀರಭದ್ರಪ್ಪನವರಿದ್ದಾರೆ. ಈ ವ್ಯವಸ್ಥೆ ಮಾಡುವಂಥ ಕಿರಣ್ ಇದ್ದಾರೆ, ಮಾರಪ್ಪ ಇದ್ದಾರೆ, ಕತ್ತಂಗೆರೆ ಹಾಲಿನ ಡೈರಿ ಅಧ್ಯಕ್ಷರಾದಂಥ ಬಾಬು ಅವರಿದ್ದಾರೆ, ಪಾಂಡು ಇರಿದ್ದಾರೆ, ನಮ್ಮ ಶಶಿಕುಮಾರ್ ಇದ್ದಾರೆ, ಶಶಿ ಇರಿದ್ದಾರೆ, ನಮ್ಮ ಸೋಮು ಇದ್ದಾರೆ, ನಮ್ಮ ಜಯಮ್ಮ ಇದ್ದಾರೆ. ಹುಡುಗರಿಂದ ಸಹೋದರಿ ಲಕ್ಷ್ಮಮ್ಮ ಅವರು 3 ಜೋಡಿಗೆ ಉಡುಗೊರೆ ಕೊಡೋಕ್ಕೆ ಸಮವಸ್ತ್ರ ಕೊಡೋಕ್ಕೆ ಬಂದಿದ್ದಾರೆ. ಅವರು ವರ್ಷ ಯಾವುದೇ ಮದುವೆ ಆಗಲಿ ಕಳಿಸ್ತಾರೆ, ಬರ್ತಾ ಇರಲಿಲ್ಲ. ಈ ಸಾರಿ 3 ಜೋಡಿ ಇದೆ, ತಾವು ಬರಬೇಕು ಅಂತ ಹೇಳಿದ್ರು ಬಂದಿದ್ದಾರೆ. ಅವ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅನೇಕ ಜನ, ನವೀನ, ವಿನಯ್ ಹೊಸಪಾಳ್ಯ, ಶಶಿ, ಮಾರಪ್ಪ, ಈ ಥರ ಸತೀಶ, ನಿತೀಶ, ಕುಮಾರು ಇವರೆಲ್ಲರೂ ಭಾಳ ಅಚ್ಚುಕಟ್ಟಾಗಿ 3-4 ದಿವಸದಿಂದ ವ್ಯವಸ್ಥೆ ಮಾಡಿ ಇವತ್ತು ಬಂದವ್ರಿಗೆಲ್ರಿಗೂ ಉಪಚಾರವನ್ನು ಸಹಿತ ಮಾಡಿದ್ದಾರೆ. ಅವ್ರಿಗೆಲ್ರಿಗೂ ಯಾರ್ಯಾರು ಇದಕ್ಕೆ ಪ್ರತ್ಯೇಕವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟು ನಾನು ಅಭಿನಂದನೆ ಸಲ್ಲಿಸ್ತೇನೆ. ನವಜೋಡಿಗಳಿಗೆ ಏನು ಹೇಳ್ತೀರಿ? ನವಜೋಡಿಗಳಿಗೆ ಇಷ್ಟೇ ಹೇಳೋದು,
ನಿಮ್ಮ ತಂದೆ ತಾಯಿ ಮಾಡಿದ್ದಂಥ ಪುಣ್ಯ. ಆಡಂಬರ ಮದುವೆ ಆಗದೆ ಇರ್ಬೋದು, ಸರಳವಾಗಿ ಆದರೂ ಸಹಿತ ಹಿರಿಯರು, ತಾಯಂದಿರು, ಹಿರಿಯರು, ಯುವಕರು ಬಂದು ಆಶೀರ್ವಾದ ಮಾಡಿದ್ದಾರೆ. ಸ್ವಾಮೀಜಿಯವರು ನೀವು ಕರೆದಿದ್ರೆ ಮದುವೆಗೆ ಬರ್ತಿರ್ಲಿಲ್ಲ, ಅವರು ಬಂದು ಆಶೀರ್ವಾದ ಮಾಡೋಗಿದ್ದಾರೆ. ಈ ಒಂದು ವ್ಯವಸ್ಥೆ ಯಾರಿಗೂ ಸಿಕ್ಕಿಲ್ಲ, ಅದು ನಿಮಗೆ ಸಿಕ್ಕಿದೆ. ಉದಾಹರಣೆ ನಾನೇ, ನನ್ನ ಮಗನ ಮದುವೆಯೂ ಸಹಿತ ತಾಯಿ ಬನಶಂಕರಮ್ಮನ ಸನ್ನಿಧಾನದಲ್ಲಿ 24ನೇ ವರ್ಷದಲ್ಲಿ ಸಾಮೂಹಿಕ ಹೋದಲ್ಲೇ ಮಾಡಿದ್ವಿ. ಯಾರೇನು ಅಂಜರಿಯೋದು ಬೇಡ. ಈ ಥರ ಒಂದು ವ್ಯವಸ್ಥೆಯಲ್ಲಿ ಆಗಿರ್ತಕ್ಕಂಥ ತಮಗೆ ನಿಮ್ಮ ತಾಯಿ ಫೋಟೋ ಕೊಟ್ಟಿದ್ದೀರಿ, ಬನಶಂಕರಮ್ಮನ ಭಾವಚಿತ್ರ ಫೋಟೋ. ಇದನ್ನು ನೀವು ಪ್ರತಿನಿತ್ಯ ಪೂಜೆ ಮಾಡಿ ತಾಯಿಯನ್ನು ನೆನೆಸ್ಕೋಬೇಕು, ನಿಮ್ಮ ತಂದೆ ತಾಯಿಯನ್ನು ನೆನೆಸ್ಕೊಬೇಕು. ಯಾರ್ಯಾರು ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅವ್ರನ್ನ ಗಮನದಲ್ಲಿ ಇಟ್ಕೋಬೇಕು. ಇನ್ಯಾರಿದ್ದಾರೋ ಆ ಥರ ಬಡವರಲ್ಲಿ ಬಡವರು ಅವ್ರನ್ನ ಗುರುತಿಸಿ ನನಗೆ ದೂರವಾಣಿ ಮುಖಾಂತರ ಮಾಡಿದ್ರೆ ಇದಕ್ಕೆ ಅವ್ರಿಗೆ ಪ್ರತ್ಯೇಕವಾಗಿ ವ್ಯವಸ್ಥೆ ಮದುವೆಯನ್ನು ಮಾಡಿಕೊಡೋದಕ್ಕೆ ಈ ಥರ ನಾವು ಸಿದ್ಧರಾಗಿದ್ದೀವಿ. ತಾಲೂಕಲ್ಲಿ ಒಂದು ಹುಟ್ಟಿದ ಮೇಲೆ ಏನಾದರೂ ಒಂದು ಋಣ ತೀರಿಸ್ಬೇಕು. ಆ ಋಣ ತೀರಿಸುವಂಥ ಕೆಲಸಕ್ಕೆ ಎಲ್ಲಿವರೆಗೆ ತಾಲೂಕಿನ ಜನ ಅಪೇಕ್ಷೆ ಪಡ್ತಾರೆ ಅಲ್ಲಿವರೆಗೂ ಇದು ನಿರಂತರವಾಗಿ ನಡೀತದೆ. ನವಜೋಡಿಗಳು 100 ವರ್ಷಗಳ ಕಾಲ ಒಳ್ಳೆಯ ನೆಮ್ಮದಿ, ಸುಖ, ಶಾಂತಿ, ಒಳ್ಳೆಯ ಕೆಲಸ ಕಾರ್ಯ, ತಂದೆ ತಾಯಿಯನ್ನು ನೆನೆಸ್ಕೊಂಡು ನಿಮ್ಮ ಮಕ್ಕಳ ಜೊತೆಯಲ್ಲಿ ಮುಂದಿನ ವರ್ಷ ಬಂದು ಚೆನ್ನಾಗಿದ್ದೀವಿ ಅಂತೇಳಿ, ಯಾವುದಾದ್ರೂ ಮದುವೆ ಆಗ್ತದೆ ಅಂತ ಬಂದು ನಾವು ಇಲ್ಲೇ ಆಗಿದ್ದು ಅಂತೇಳಿ ಬಂದು ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ಈಗಾಗಲೇ 30 ಮದುವೆ ಮಾಡಿದ್ದೀರಿ, ತೃಪ್ತಿ ಇದೆಯಾ ಸರ್? ಹೇಗೆ ಒಂದು ಈ 30 ಜೋಡಿಯಲ್ಲಿ ತೃಪ್ತಿ ಇದೆ. ನಾನೊಂದು 10-15 ವರ್ಷದಿಂದ ಬೇಜಾರು ಮನೆ ಹತ್ರ ಬಂದು ಮಾಂಗಲ್ಯ ಬಟ್ಟೆ ಎಲ್ಲ ಇಸ್ಕೊಂಡೋದು, ಕೊನೆ ಚೌಕಿನ ಮಾಡ್ಕೊಳ್ಳೋದು. ಈ ಥರ ವ್ಯವಸ್ಥೆ ತಲುಪ್ತಾ ಇರಲಿಲ್ಲ ಅಂಥೇಳಿ ಕುದೂರಲ್ಲೊಂದು ನಮ್ಮ ಮಾರಪ್ಪ ಇಲ್ಲೇ ಇದೆ. ಕುದೂರಲ್ಲಿ ಅವ್ರು ಫ್ಯಾಕ್ಟ್ರಿಲಿ ಕೆಲಸ ಮಾಡುವಂಥ ಬಡವರು ಬರೀ 25 ಜನ ಬಂದರು, ಇಲ್ಲೇ ಮಾಡಿಕೊಟ್ರು. ಅವತ್ತು ಯೋಚನೆ ಮಾಡಿದ್ವಿ, ಅಲ್ಲಿ ದೇವಸ್ಥಾನ ಹತ್ರ ಹೋಗಿ ಇನ್ಮೇಲೆ ಇಲ್ಲೇ ಮಾಡೋಣ, ಯಾರೇ ಬಡವರಿದ್ದರೆ ಅವಕಾಶ ಇರೋ ಇಲ್ಲೇ ಬರಲಿ ಅಂತೇಳಿ ಪ್ರಾರಂಭ ಮಾಡಿದ್ದು. ಇವತ್ತು 30 ಜೋಡಿ ಬಂದು ನಿಂತು. ಥ್ಯಾಂಕ್ ಯು.